ಕಬಿನಿ ನದಿ ಹಾಗೆ ಹಿನ್ನೀರಿಗೆ ಕಲುಷಿತ ನೀರು ಸೇರ್ಪಡೆ ಆಗ್ತಾ ಇರೋದರ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನ ಮಾಡಿತ್ತು. ನ್ಯೂಸ್ ಫಸ್ಟ್ ಸುದ್ದಿಯ ಬೆನ್ನಲ್ಲೇ ಅಧಿಕಾರಿಗಳು ಈಗ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಹೌದು, ಇಲ್ಲಿ ತಪ್ಪಾಗಿದೆ ಅಂತ ಹೇಳಿ, PDOಗಳ ತಪ್ಪಿದೆ ಇದರಲ್ಲಿ ಅಂತ ಹೇಳಿ ತಮ್ಮ ತಪ್ಪನ್ನ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಕೊಳಚೆ ನೀರನ್ನ ನೇರವಾಗಿ ಕಬಿನಿ ನದಿಗೆ ಬಿಡಬಾರದು. ಆದರೆ ಇಲ್ಲಿ ಅಧಿಕಾರಿಗಳ ತಪ್ಪಿನಿಂದಾಗಿ, ಆ ಎಡವಟ್ಟಿನಿಂದಾಗಿ ಆ ಥರದ ಒಂದು ಲೋಪದೋಷಗಳಾಗಿದೆ. ಶೀಘ್ರವೇ ಈ ಲೋಪಗಳನ್ನು ಸರಿಪಡಿಸಲಾಗತ್ತೆ ಅಂತ ಹೇಳಿ ಭರವಸೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಕಬಿನಿ ಶುದ್ಧೀಕರಣ ಮಾಡ್ತೇವೆ ಅಂತ ಹೇಳಿ ಇಂಜಿನಿಯರ್ ರಂಗಯ್ಯ ಅವರು ಹೇಳಿರುವಂಥದ್ದು. ಕಬಿನಿ ಹಾಲಾಹಲ ಆಗ್ತಾ ಇದೆ, ವಿಷವಾಗ್ತಾ ಇದೆ ಕಬಿನಿಯ ನೀರು. ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಕುಡಿಯೋದಕ್ಕೆ ಹೆಚ್ಚಾಗಿ ಬಳಸ್ತಾ ಇರುವ ನೀರು ಕಬಿನಿಯ ನೀರು. ಆ ನೀರು ಹಾಲಾಹಲವಾಗ್ತಾ ಇದೆ, ವಿಷವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಯನ್ನು ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಮುಂದಾಗಿದ್ದರು. ಅದಾದ ಮೇಲೆ ಈಗ ಹೌದು, ನಮ್ಮ PDOಗಳ, ನಮ್ಮ ಅಧಿಕಾರಿಗಳ ತಪ್ಪು ಆಗಿದೆ ಅನ್ನೋದನ್ನು ಅಧಿಕಾರಿಗಳೇ ಒಪ್ಪಿಕೊಂಡಿದ್ದಾರೆ. ಈಗ ಇದು ನ್ಯೂಸ್ ಫಸ್ಟ್ ವರದಿಯ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಇದು ಅಷ್ಟೇ ಅಲ್ಲ, ನಾವು ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕೋ ನೀರನ್ನು ಶುಚಿಗೊಳಿಸೋದಕ್ಕೆ ಆ ಕೆಲಸವನ್ನು ಮಾಡ್ತೇವೆ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ. ಬರ್ತಲ್ಲ, ಅದಕ್ಕೋಸ್ಕರನೇ ಬಂದಿರೋದು. ಈಗ ಕ್ಲೀನ್ ಮಾಡ್ಸಕ್ ಕೈ ಹಾಕಿಲ್ಲ. ನಾನು ಎಷ್ಟು ದಿನದಿಂದ ನಿಮ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ. ನಾನು ಕಂಪ್ಲೇಂಟ್ ಮಾಡೋ ಡೀಟೇಲ್ಸ್ ಕೊಡ್ಬೇಕಾ ನಿಮ್ಗೆ? ನಾನು ಹೇಳ್ತಾರೆ ನಾನು ಎಷ್ಟು ದಿನ ಅರ್ಥ ಮಾಡ್ಕೊಂಡಿದ್ದೀರಾ? ಇನ್ನು ನಾವು ಇಲ್ಲಿ ಕೆಲ್ಸಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ನಾವು ಈಗ ಬೆಳೆಗಳ ನೀರ್ ಕೊಡ್ತಾರೆ, ಕೆರೆಗಳ ನೀರ್ ಕೊಡೋದು ರೆಡಿ ಮಾಡ್ತಾ ಇದೀವಿ. ಒಂದು. ಎರಡನೇದು, ನಿನ್ನೆ 3 ಕಡೆಯಿಂದ ಕರೆಂಟ್ ಬಂದು ಸ್ಟಾಕ್ ಆಗಿ ಸೊಳ್ಳೆಗಳು ಇದೆಲ್ಲ ಈ ತರ ಎಲ್ಲ ಕಪ್ಪು ನೀರು ನಿಂತೆಲ್ಲ ಹಾಳಾಗ್ತಿದೆ ಅನ್ನೋದಕ್ಕೆ ಎಲ್ಲ ಕಂಪ್ಲೇಂಟ್ ಮಾಡಿದೆ ನಾನು.